ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೋಗೆ ಹೇಗೆ ಜಾಯ್ನ್ ಆಗೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈ ವಿಡಿಯೋ ಏನಾದ್ರು ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಹೊಸದಾಗಿ ಜಾಯ್ನ್ ಆಗಬೇಕು ಅಂತ ಅನ್ನೋರೇ ಜಾಸ್ತಿ ನೋಡ್ತಾ ಇರ್ತೀರಾ. ಅದರಿಂದಾಗಿ ಝೊಮ್ಯಾಟೋದಲ್ಲಿ ಹೇಗೆ ಜಾಯ್ನ್ ಆಗಬೇಕು, ಯಾವ ಥರ ಜಾಯ್ನ್ ಆಗ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ. ಅಂದರೆ ಒಂದು 4 ತಿಂಗಳಿಂದನೂ ಕೂಡ ವೀಡಿಯೋ ಮಾಡಿದೆ ಹೌ ಟು ಜಾಯ್ನ್ ಝೊಮ್ಯಾಟೋ ಅಂತ. ಬಟ್ ಅದರಲ್ಲಿ ಯಾವ ರೀತಿ ತಿಳಿಸ್ಕೊಟ್ಟಿದ್ದೆ ಅಂದರೆ ಡೈರೆಕ್ಟಾಗಿ ಹೋಗಿ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡ್ಯೂಟಿ ಮಾಡೋ ಥರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ನಮ್ಮ ಜೊತೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದಿರೋ ಬ್ರೋ ನನಗೆ ಐ ಡಿ ಕ್ರಿಯೇಟ್ ಮಾಡಿಕೊಡಿ ಅಂತ ಬಂದಿದ್ದಾರೆ. ಅಂದರೆ ತುಂಬ ದೂರದಿಂದ ಅಂದರೆ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರಿಂದ ತಿರ್ಗಾ ನಮ್ಮ ಮನೆ ಹತ್ರ ತುಮಕೂರಿಗೆ ಬಂದಿದ್ದಾರೆ. ಅವ್ರ ಫೇಸ್ ಏನೋ ರಿವೀಲ್ ಮಾಡಲ್ಲ, ಬಟ್ ಅವ್ರಿಗೆ ಐ ಡಿ ಕ್ರಿಯೇಟ್ ಮಾಡಿಕೊಡ್ತೀನಿ. ಐ ಡಿ ಕ್ರಿಯೇಟ್ ಮಾಡ್ಕೊಡೋದ್ರಿಂದ ನಿಮಗೂ ಒಂದು ಹೆಲ್ಪ್ಫುಲ್ ಆಗುತ್ತೆ, ಯಾವ ರೀತಿ ನೀವು ಕೂಡ ಐ ಡಿ ಕ್ರಿಯೇಟ್ ಮಾಡ್ಕೊಬೋದು ಅಂತ. ಡೈರೆಕ್ಟ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳೋದಕ್ಕಿಂತ ಈ ಥರ ನೀವು ಮಾಡಿದ್ರೆ ನಿಮಗೆ ಜಾಯ್ನಿಂಗ್ ಬೋನಸ್ ಎಕ್ಸ್ಟ್ರಾ ಸಿಗುತ್ತೆ. ಅದರಿಂದಾಗಿ ಅಷ್ಟೇ ಹೇಳ್ತಾ ಇರೋದು. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಅವ್ರ ಮೊಬೈಲೇ ತೊಗೊಂಡಿದ್ದೀನಿ. ಇವಾಗ ನಾನು ಅವ್ರ ಮೊಬೈಲಲ್ಲೇ ಎಲ್ಲ ನಾನು ಇವಾಗ ಐ ಡಿನ ಕ್ರಿಯೇಟ್ ಮಾಡ್ಕೊಡ್ತೀನಿ. ಅಂದರೆ ಒಂದು ಲಿಂಕ್ ಕಳಿಸಿದ್ದೀನಿ, ನನ್ನ ನಂಬರಿಂದ ಅವರಿಗೆ ಒಂದು ಲಿಂಕ್ ಕಳಿಸಿದ್ದೀನಿ. ಆ ಲಿಂಕಿಂದ ನಾನು ಝೊಮ್ಯಾಟೋಗೆ ಜಾಯ್ನ್ ಆಗ್ತೀನಿ. ಅದರಿಂದ ಜಾಯ್ನ್ ಆಗೋದ್ರಿಂದ ನಮಗೆ ಜಾಯ್ನಿಂಗ್ ಬೋನಸ್ಸು ಜಾಸ್ತಿ ಸಿಗುತ್ತೆ. ಅಂದರೆ ಒಂದು 5,000 ತನಕ ಜಾಯ್ನಿಂಗ್ ಬೋನಸ್ ಸಿಗುತ್ತೆ. ಬನ್ನಿ ಇವಾಗ ಫಸ್ಟ್ ಅವ್ರದ್ದು ಲಾಗಿನ್ ಆಗ್ಬಿಟ್ಟು ಅಂದರೆ ಐ ಡಿ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಯಾವ ರೀತಿ ಎಲ್ಲ ಕ್ರಿಯೇಟ್ ಮಾಡೋದು ಅಂತ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ ಥರ ಕೇಳಿದ್ದೀನಿ ಅಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಜೊತೆಯಲ್ಲಿ ಬಂದು ಇನ್ನೊಂದು ಯಾವುದೋ ಡಾಕ್ಯುಮೆಂಟ್ ಬೇಕು, ಪ್ಯಾನ್ ಕಾರ್ಡ್ ಬೇಕು. ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಅದರಿಂದಾಗಿ ಆ 3 ಡಾಕ್ಯುಮೆಂಟು ನಾನು ತರಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟು ಸ್ಕ್ರೀನ್ ರೆಕಾರ್ಡ್ ಇವರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಐ ಡಿ ಕ್ರಿಯೇಟ್ ಮಾಡೋಣ. ತಗೊಳ್ಳಿ, ಲಾಕ್ ಓಪನ್ ಮಾಡ್ಕೊಂಡು. ಸೊ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ವಾಟ್ಸಪ್ ಓಪನ್ ಮಾಡ್ತೀನಿ. ಅಂದರೆ ನಾನು ಲಿಂಕ್ ಕಳ್ಸಿನಲ್ಲ, ಆ ಲಿಂಕಲ್ಲಿ ಇವಾಗ ಓಪನ್ ಮಾಡ್ತೀನಿ. ನೋಡಿ ಯಶವಂತ್ ಬ್ರೋ ಅಂತ ಇಲ್ಲಿದೆ. ಇದನ್ನು ತೊಗೊಂಡೆ ನೋಡಿ, ಇಲ್ಲಿ ಪ್ಲೇಸ್ಟೋರಲ್ಲಿ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಅಂದರೆ ಓಪನ್ ಮಾಡ್ತೀನಿ, ಲಿಂಕ್ ಸಿಕ್ತು. ಇವಾಗ ಇದನ್ನು ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ನಿಧಾನಕ್ಕೆ ಆಗ್ತಾಯಿದೆ, ಆಗಲಿ. ನೋಡಿ ಇನ್ಸ್ಟಾಲ್ ಆಗ್ತಾಯಿದೆ, ಇನ್ಸ್ಟಾಲ್ ಆಗಲಿ. ಸ್ನೇಹಿತರೆ ನೋಡಿ, ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಓಪನ್ ಮಾಡ್ಕೊತೀನಿ ಅಪ್ಲಿಕೇಶನ್ನ. ಇವಾಗ ವೈಲ್ ಅಲೋ ಕೇಳ್ತಾ ಇದೆ. ಅಂದರೆ ತುಂಬ ಇದು ಪರ್ಮಿಷನ್ಗಳು ಕೇಳುತ್ತೆ. ಅಂದರೆ ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ. ಅದರಿಂದ ಇವಾಗ ಲೊಕೇಶನ್ ಪರ್ಮಿಷನ್ ಕೊಡ್ತೀನಿ. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡ್ತೀನಿ. ಈ ಸಲ ಕನ್ನಡದಲ್ಲಿ ಟ್ರೈ ಮಾಡೋಣ. ಸೊ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊತೀನಿ, ನೋಡೋಣ ಪ್ರೊಸೆಸ್. ಸೊ ಇಲ್ಲಿ ಇವಾಗ ಅವರ ನಂಬರ್ ಹಾಕ್ಬೇಕಾಗುತ್ತೆ. ನಂಬರ್ ಹಾಕ್ತೀನಿ. ಬ್ರೋ ಇದೆ ನನ್ನ ನಂಬರು. ನೋಡಿ ಇವಾಗ ಅವ್ರ ನಂಬರ್ ಇದೆ, ಇಲ್ಲೇ ಹಾಕ್ತೀನಿ. ಇವಾಗ ಕಂಟಿನ್ಯೂ ಕೊಡ್ತೀನಿ. ಸೊ ಪ್ಲೀಸ್ ಎನೇಬಲ್ ದ ಡಿವೈಸ್ ಲೊಕೇಶನ್ ಟು ಕಂಟಿನ್ಯೂ ವೈಲ್ ಯೂಸಿಂಗ್ ದ ಆ್ಯಪ್. ಅಂದರೆ ಲೊಕೇಶನ್ನ ನಾವು ಪರ್ಮಿಷನ್ ಆನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ಲೊಕೇಶನ್ ಇದೆಯಲ್ಲ, ಲೊಕೇಶನ್ ಆನ್ ಮಾಡ್ತಿದ್ದೀನಿ. ಅಂದರೆ ಲೊಕೇಶನ್ನೇ ಆಫ್ ಆಗಿಬಿಟ್ಟಿದೆ. ಅದರಿಂದಾಗಿ ನೋಡಿ ಲೊಕೇಶನ್ ಆನ್ ಮಾಡ್ಕೊಂಡು ಇವಾಗ ಕಂಟಿನ್ಯೂ ಕೊಡ್ತೀನಿ. ಮತ್ತೆ ಅಂದರೆ ಇವಾಗ ಅಪ್ಲಿಕೇಶನ್ಗೂ ಕೂಡ ಪರ್ಮಿಷನ್ ಕೊಡಬೇಕಾಗುತ್ತೆ. ಪರ್ಮಿಷನ್ ತೊಗೊಂಡಿದೆ, ಓ ಟಿ ಪಿ ಬಂತು, ಓ ಟಿ ಪಿ ಸೆಲೆಕ್ಟ್ ಆಯಿತು. ಆಟೋಮೆಟಿಕ್ ಅದೇ ಓ ಟಿ ಪಿ ಎಲ್ಲ ತೊಗೊಳ್ತಾ ಇದೆ. ನೋಡಿ ಸೆಲೆಕ್ಟ್ ಆಗ್ತಿದಂಗೆ ಈ ಥರ ಹೇಳ್ತಾ ಇದ್ದಾರೆ ಅವರೇನೆ. ಈಗ ಮುಂದೆ ಅಂತ ಕೊಡೋಣ, ಬಟ್ ಮುಂದೆ ಕೊಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂದರೆ ವೀಡಿಯೋ ನೋಡಲೇಬೇಕಾಗುತ್ತೆ. ಅದರಿಂದಾಗಿ ಸ್ವಲ್ಪ ಹೊತ್ತು ವೀಡಿಯೋ ರನ್ ಆಗ್ಲಿಕ್ಕೆ ವೀಡಿಯೋ ರನ್ ಆಗ್ತಿದಂಗೆ ನೆಕ್ಸ್ಟ್ ಅಂತ ಕೊಡೋಣ. ನೋಡಿ ಅವರೇ ಹೇಳ್ಕೊಡ್ತಾರೆ. ಅಂದರೆ ಅಪ್ಲಿಕೇಶನ್ ಒಂದು ಓಪನ್ ಮಾಡಿಕೊಂಡ್ರೆ ಮೊದಲು ಅಷ್ಟೇನು ಕಷ್ಟ ಇಲ್ಲ, ಇವಾಗ ತುಂಬ ಈಸಿ ಇದೆ ಜಾಯ್ನ್ ಆಗೋದು. ನೋಡಿ ಅದರಿಂದಾಗಿ ಅವರೇ ಹೇಳ್ಕೊಡ್ತಾ ಇರ್ತಾರಲ್ಲ, ಸೊ ಅದೇ ಥರ ಮುಂದೆ ಹೊರದ್ರು ಆಗುತ್ತೆ. ನೋಡಿ ಇವಾಗ ಬಂತು ಮುಂದೆ ಅಂತ. ಇವಾಗ ಮುಂದೆ ಕೊಡ್ತೀನಿ. ಸೊ ಮೋಟರ್ ಸೈಕಲ್ ಅಥವಾ ಇವಿನ ಅಂತ ಕೇಳ್ತಾರೆ. ನಾನು ಮೋಟರ್ ಸೈಕಲ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ನೋಡೋಣ, ಮೋಟರ್ ಸೈಕಲ್ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಅಂತ ಕೊಡ್ತೀನಿ. ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಲೆಕ್ಟ್ ಮಾಡ್ಕೊಬೇಡ್ರಿ. ಈ ಟೈಮಲ್ಲಿ ಏನಾದ್ರು ನೀವು ಎಲೆಕ್ಟ್ರಿಕಲ್ ವೆಹಿಕಲ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಬಿಲ್ ಕೇಳ್ತಾನೆ, ಇದು ಬಿಲ್ ಕೇಳ್ತಾನೆ. ಆ ಬಿಲ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಸ್ಕೂಟರೇ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಈ ಚೇಂಜ್ ಮಾಡ್ಕೊಬೋದು. ಸೊ ತುಮಕೂರು ಅಂತ ತೋರಿಸ್ತಾ ಇದೆ. ಅಂದರೆ ಇವಾಗ ನಾನು ವೀಡಿಯೋ ಮಾಡ್ತಾರೆ ತುಮಕೂರಲ್ಲಲ್ವಾ, ಅದರಿಂದಾಗಿ ತುಮಕೂರೇ ತೋರಿಸ್ತಾ ಇದೆ. ಬಟ್ ನಾನು ಐ ಡಿ ಅವರಿಗೆ ಬೆಂಗಳೂರಲ್ಲಿ ಮಾಡ್ಕೋಬೇಕು. ಅದರಿಂದಾಗಿ ಬದಲಾವಣೆ ಕೊಟ್ಟು ಬೆಂಗಳೂರು ಸರ್ಚ್ ಮಾಡ್ತೀನಿ. ನೋಡಿ ಇಲ್ಲೇ ಮೇಲೆ ತೋರಿಸ್ತಾ ಇದೆ, ನಾನು ಅವಾಗ ಗಮನಿಸಿಲ್ಲ. ನೋಡಿ ಇಲ್ಲೇ ಮೇಲಿದೆ ಬೆಂಗಳೂರು. ಸೆಲೆಕ್ಟ್ ಮಾಡಿಕೊಂಡೆ ಮುಂದೆ ಅಂತ ಕೊಡ್ತೀನಿ. ಸೊ ನೋಡಿ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಂಗಳೂರು ಸೆಲೆಕ್ಟ್ ಮಾಡಿ ಮುಂದೆ ಕೊಟ್ಟೆ. ಈಗ ಝೋನ್ ಕೇಳ್ತಾ ಇದೆ, ಝೋನ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಬನ್ನಿ ಝೋನ್ ಚೇಂಜ್. ಸ್ನೇಹಿತರೆ ಮೆಜೆಸ್ಟಿಕ್ ಸೆಲೆಕ್ಟ್ ಮಾಡೋಣ ಅಂತ ಇದೆ. ಏನಕ್ಕೆ ಅಂದರೆ ಅವ್ರು ಮೆಜೆಸ್ಟಿಕಲ್ಲೇ ಇದ್ದಿದ್ದು, ಅದರಿಂದಾಗಿ ಮೆಜೆಸ್ಟಿಕ್ ಸೆಲೆಕ್ಟ್ ಮಾಡೋಣ ಅಂತ ಹೋದೆ. ಬಟ್ ಮೆಜೆಸ್ಟಿಕಲ್ಲಿ ಯಾವುದೇ ಆದಂಥ ಆಪ್ಷನ್ ಬರೋದ ಕಾರಣ ಇವಾಗ ನಾನು ರಾಜಾಜಿನಗರ್ಗೆ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಅಂದರೆ ಹತ್ರನೇ ಇದೆ, ಒಂದು 3 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಓಕೆ ಪರವಾಗಿಲ್ಲ, ರಾಜಾಜಿನಗರ ಸೆಲೆಕ್ಟ್ ಮಾಡ್ತೀನಿ ನಾನು ಇವಾಗ. ಸೊ ಝೋನ್ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಆದಷ್ಟು ನಾವು ಹತ್ರ ಇರೋ ಝೋನೇ ನಾನು ಸೆಲೆಕ್ಟ್ ಮಾಡ್ಕೊಬೇಕು.
ಅದರದ್ದು ಒಂದು ವೀಡಿಯೋ ಮಾಡಿ ನೋಡಿ ತೋರಿಸ್ತೀನಿ ನಿಮಗೆ. ಝೋನ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು, ಯಾವುದ್ರಲ್ಲಿ ಆರ್ಡರ್ ಜಾಸ್ತಿ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರೋ. ಬಟ್ ಬನ್ನಿ ಇವಾಗ ಇದು ಸೆಲೆಕ್ಟ್ ಮಾಡೋಣ. ರಾಜಾಜಿನಗರ್. ಸ್ನೇಹಿತರೆ ನೋಡಿ, ಇಲ್ಲಿ ರಾಜಾಜಿನಗರ್ ಇಲ್ಲಿದೆ. ರಾಜಾಜಿನಗರ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ರಾಜಾಜಿನಗರ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಮುಂದೆ ಅಂತ ಕೊಡ್ತೀನಿ. ಸೊ ಮುಂದೆ ಅಂತ ಕೊಡ್ತೀವಿ. ಇವಾಗ ನಾವು ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕಾಗಿರುತ್ತೆ. ಫಸ್ಟು ಆಧಾರ್ ಕಾರ್ಡ್ನ ವೆರಿಫೈ ಮಾಡ್ಬೋಣ. ಸೊ ಆಧಾರ್ ಕಾರ್ಡ್ ವೆರಿಫೈ ಕೊಟ್ಟಿದ್ದೀನಿ ಬ್ರೋ. ಆಧಾರ್ ಕಾರ್ಡ್ ನಂಬರ್ ಹೇಳಿ ಬ್ರೋ ನಿಮ್ಮದು. ಸ್ನೇಹಿತರ ಬನ್ನಿ ಇವಾಗ ಆಯ್ಕೆ ಮಾಡೋಣ. ಈಗ ಆಧಾರ್ ಕಾರ್ಡ್ನ ಎಂಟರ್ ಮಾಡೋಣ ಬ್ರೋ. ಆಧಾರ್ ಕಾರ್ಡ್ ನಂಬರ್ ಹೇಳ್ಬಿಡಿ ಬ್ರೋ, ಹಂಗೆ ಹೇಳಿ ಬೈ. 40. ಸ್ನೇಹಿತರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಅವ್ರದ್ದು ಮೊಬೈಲ್ ನಂಬರ್ ಇಲ್ವಂತೆ, ಕಳ್ದಾಕೊಂಬಿಟ್ಟಿನಿ ಅಂತ ಹೇಳಿದ್ರು. ಬಟ್ ಹಂಗೇನು ಕೂಡ ಮಾಡ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಮೊಬೈಲ್ ನಂಬರ್ ಮಿಸ್ ಆಗಿದೆ ಅಂತೆ, ಅದರಿಂದಾಗಿ ಇವಾಗ ನೋಡೋಣ. ಅಂದರೆ ಫ್ಯೂಚರಲ್ಲಿ ಹಂಗೆ ಅಪ್ಡೇಟ್ ಮಾಡೋಕೆ ಹೋಗ್ತೀನಿ, ಹಂಗೆ ಅಪ್ಡೇಟ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಬನ್ನಿ ಇವಾಗ ಈಗ ಸಬ್ಮಿಟ್ ಪಾನ್ ಕಾರ್ಡೇ ಕೊಟ್ಬಿಡ್ತೀನಿ ನೋಡೋಣ. ಅಂದರೆ ಮೇಲ್ಗಡೆ ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕಾಯ್ತು, ಬಟ್ ಆಗಿಲ್ಲ. ಇವಾಗ ಪ್ಯಾನ್ ಕಾರ್ಡ್ನ ವೆರಿಫೈ ಮಾಡ್ತೀನಿ. ಸ್ಕಿಪ್ ಮಾಡ್ತಾ ಇದ್ದೀನಿ, ನಾನು ಸ್ಕಿಪ್ ಮಾಡ್ತಾ ಇರೋ ಅಂತ ಕೇಳ್ತಾ ಇದ್ದೆ, ಹೌದು ಅಂತ ಕೊಟ್ಟಿದ್ದೀನಿ. ಇವಾಗ ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತೀನಿ. ಇವಾಗ ಪಾನ್ ನಂಬರ್ ಹೇಳಿ ಬ್ರೋ. DHS ನೇಮ್ ಏನಿದೆ? ಪೂಜಾ. ಸ್ನೇಹಿತರೆ ನೋಡಿ, ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡೆ, ನೇಮ್ ಕೂಡ ಎಂಟರ್ ಮಾಡಿಕೊಂಡೆ. ಇವಾಗ ಜೆಂಡರ್ ಸೆಲೆಕ್ಟ್ ಮಾಡ್ಕೊತೀನಿ, ಮೇಲು. ಫಾದರ್ ನೇಮ್ ಹೇಳಿ ಬ್ರೋ. ಸೊ ಸ್ನೇಹಿತರೆ ಈಗ ನೋಡಿ ನೆಕ್ಸ್ಟ್ ಹೋಯ್ತು. ಈಗ ಆಧಾರ್ ಕಾರ್ಡ್ನ ಮ್ಯಾನ್ಯಲಾಗೇನೆ ಇವಾಗ ವೆರಿಫೈ ಮಾಡ್ತಾರೆ. ಅಂದರೆ ಮುಂಚೆ ಅದು ಆನ್ಲೈನಲ್ಲೇ ಮಾಡ್ಬೋದಾಗಿತ್ತು, ಬಟ್ ಫೋಟೋ ತೋರಿಸ್ತಾ ಇದೆ. ಈಗ ಫೋಟೋ ಕೇಳಿದೆ, ಫೋಟೋ ಕೊಡೋಣ ಬನ್ನಿ. ಇದರಲ್ಲೇ ಇದೆಯೋ ಇದ್ರದ್ದು ಕ್ಯಾಮ್ರಾ ಹತ್ರದಾಗ ಇದು ಹೊಳಿದಿದೆ ಬರಲಿ. ಇದು ಮುಂದೆ ಅಂತ ಇದೆಯಲ್ಲ, ಮುಂದೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಮುಂದೆ ಅಂದರೆ ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತಾ ಇದ್ದೀನಲ್ಲ, ಅದೇನೇ ನೋಡಿ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಬಂದಿದೆ. ಇವಾಗ ಸೊ ಮುಂದೆ ಅಂತ ಕೊಡ್ತೀನಿ. ಅದಾದ್ಮೇಲೆ ಇವಾಗ ಸೆಲ್ಫಿ ತೊಗೊಬೇಕು. ಆದರೆ ಏನಾಗಿ ಕ್ಲೀನಾಗಿ ಅವ್ರದೇ ಕೂಡ ಸೆಲ್ಫಿ ಕೊಡೋಣ. ಏನಕ್ಕೆ ಅಂದರೆ ಇದು ವೆರಿಫೈ ಮಾಡ್ತಾರೆ, ನೀವು ಆರ್ಡರ್ ಏನಾದ್ರು ತೊಗೊಂಡು ಹೋಗ್ಬೇಕಾರೆ. ಸೊ ತುಂಬ ಸಲ ಕೇಳ್ತಾರೆ, ಅದರಿಂದಾಗಿ ಇವಾಗ ಸೆಲ್ಫಿ ಕೊಡೋಣ ಅಂತ ಹೇಳಿದೆ ಅವ್ರದ್ದು. ಫಸ್ಟ್ ಇವ್ರು ಹೇಳಾದ್ಮೇಲೆ ಬರ್ತದೆ ಸೆಲ್ಫಿ ತಗೊಳ್ಳಿ. ನೀಟಾಗಿ ತಗೊಳ್ಳಿ ಬ್ರೋ ಸೆಲ್ಫಿನ. ಇಲ್ಲ ಬ್ರೋ. ಹಾಂ ಸೊ ಸ್ನೇಹಿತರೆ ಸೆಲ್ಫಿ ತೊಗೊಂಡಿದ್ದಾಯ್ತು. ಇವಾಗ ಸಬ್ಮಿಟ್ ಸೆಲ್ಫಿ ಕೊಡ್ತೀನಿ. ಸೊ ನೋಡಿ ಪ್ರೊಫೈಲ್ನ ಕರೆಕ್ಟಾಗಿ ನೀವು ಸೆಂಡ್ ಮಾಡಬೇಕಾಗುತ್ತೆ. ತುಂಬ ಸಲ ವೆರಿಫಿಕೇಷನ್ ಮಾಡ್ತಾನೆ, ಏನಾದ್ರು ಬೇರೆ ಥರ ಏನಾದ್ರು ಡೌಟ್ ಬಂತಂದರೆ ID ಬ್ಲಾಕ್ ಮಾಡ್ತಾನೆ. ಅದರಿಂದಾಗಿ ಈಗ ಮುಂದೆ ಅಂತ ಕೊಟ್ಟೆ. ಈಗ ನೆಕ್ಸ್ಟು ಟಿ ಶರ್ಟು ಮತ್ತು ಬ್ಯಾಗಿಂದು ಕೇಳ್ತಾ ಇದ್ದಾನೆ. ಸೊ ಅದೇ ವೀಡಿಯೋ ನೋಡೋದ್ಮೇಲೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ, ಇರಲಿ ಪರವಾಗಿಲ್ಲ ಬಿಡಿ. ಡೈರೆಕ್ಟ್ ಟಿ ಶರ್ಟು ಒಂದು ಬ್ಯಾಗ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅದನ್ನು ತೋರಿಸ್ತಾ ಇದ್ದಾನೆ. ಸೊ ನೋಡಿ ಇವಾಗ ಬಂತು ಮುಂದೆ ಅಂತ, ಮುಂದೆ ಕೊಟ್ಟೆ. ಸೊ ಇವಾಗ ಒಂದೇ ಸಲ ಕಟ್ಟೋದಾದರೆ ನೋಡಿ 1480 ರೂಪಾಯಿ ಕಟ್ಟಬೇಕು. ಇಲ್ಲಾಂದರೆ EMI ಏನಾದ್ರು ತೊಗೊಳ್ತೀನಿ ಅನ್ನಂಗಿದ್ರೆ 250 ರೂಪಾಯಿ ಕಟ್ಟಬೇಕು. ಸ್ನೇಹಿತರೆ ನೋಡಿ ಅಮೌಂಟ್ನ ಪೇ ಮಾಡಿದೆ, ಅಂದರೆ 250 ರೂಪಾಯಿ ಪೇ ಮಾಡ್ತಿದ್ದಂಗೆ ನೋಡಿ ಪೇ ಮಾಡಿದ ಅಂತ ಹೇಳ್ಬಿಟ್ಟು ಬಂದಿದೆ. ಇವಾಗ ಮುಂದೆ ಅನ್ನೋದನ್ನು ಪ್ರೆಸ್ ಮಾಡಬೇಕು. ಇವಾಗ ನಾನು ಮುಂದೆ ಪ್ರೆಸ್ ಮಾಡಿದೆ. ಇವಾಗ ಟಿ ಶರ್ಟ್ ಸೈಜ್ನ ನಾನು ಇವಾಗ ಬುಕ್ ಮಾಡಬೇಕಾಗಿರುತ್ತೆ. ಸೊ M ಸೈಜ್ ಹೌದು, ಅದರಿಂದಾಗಿ ಇವಾಗ M ಸೈಜ್ನ ನಾನು ಬುಕ್ ಮಾಡ್ತೀನಿ. 41 ಅಲ್ವಾ? ಹಾಂ ನೋಡಿ ಇವಾಗ 41 ಸೆಲೆಕ್ಟ್ ಮಾಡ್ಕೊಂಡಿನಿ. ಇವಾಗ ನಮ್ಮ ಮನೆ ಅಡ್ರೆಸ್ಸೇ ನಾನು ಕೊಟ್ಟು ಬ್ಯಾಗು ಟಿ ಶರ್ಟ್ ನಾನು ಇಲ್ಲೇ ತರಿಸ್ಕೊಂಡು ಅವ್ರಿಗೆ ಆಮೇಲೆ ಕೊಡ್ತೀನಿ. ಅಂದರೆ ಅಲ್ಲಿ ಅವರು ಡ್ಯೂಟಿ ಮಾಡ್ತಾ ಇರ್ತಾರಲ್ಲ, ಅದರಿಂದಾಗಿ ಅವರು ಹೇಳಿದ್ರು ಬ್ರೋ ಇಲ್ಲೇ ನಿಮ್ಮ ಮನೇಲಿ ತರಿಸ್ಕೊಳ್ಳಿ, ಬೇಕಾದ್ರೆ ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ. ಅಕಸ್ಮಾತ್ ಅವ್ರು ಬರಲಿಲ್ಲ ಅಂದರೆ ರೆಗ್ಯುಲರಾಗಿ ನಾನು ಬೆಂಗಳೂರಿಗೆ ಅವಾಗ ಹೋಗ್ತಾ ಇರ್ತೀನಲ್ಲ, ತಾಂಡೋಗಿ ಕೊಡ್ತೀನಿ. ಸೊ ಇವಾಗ ಮನೆ ನಂಬರು ಮತ್ತು ರಸ್ತೆ, ಪಟ್ಟಣ, ನಗರ, ರಾಜ್ಯ, ಪಿನ್ ಕೋಡ್ ಎಲ್ಲ ಕೇಳ್ತಾ ಇದೆ. ಇವಾಗ ಎಲ್ಲ ಎಂಟರ್ ನಾನು ಮಾಡ್ತೀನಿ. ಇವಾಗ ಮನೆ ನಂಬರು ಎಲ್ಲ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಮಾಡ್ತೀನಲ್ಲ, ನೀವು ಕೊಟ್ಟರಲ್ಲ ಅಡ್ರೆಸ್ಸು, ಇದು ಬ್ಯಾಗ್ ಮತ್ತು ಟಿ ಶರ್ಟು ಎಲ್ಲಿಗೆ ಬರಬೇಕು ಅನ್ನೋ ಅಡ್ರೆಸ್ ಅಷ್ಟೇ. ಇದು ನಿಮ್ಮ ಮನೆಯ ಅಡ್ರೆಸ್ ಇಲ್ಲ. ಇದು ಕರೆಕ್ಟಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಎಲ್ಲಿದ್ದೀರೋ ಆ ಲೊಕೇಶನ್ದು ಅಡ್ರೆಸ್ ಹಾಕ್ಬಿಟ್ಟು ನೀವು ಬ್ಯಾಗ್ ಮತ್ತು ಟಿ ಶರ್ಟ್ನ ಅಲ್ಲಿಗೆ ತೊಗೊಬರ್ಬೋದು. ಇವಾಗ ಎಲ್ಲ ನಾನು ಇದನ್ನು ಇವಾಗೆಲ್ಲ ನಾನು ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ದೀನಿ. ಇವಾಗ ಮುಂದುವರಿಸಿ ಅಂತ ಇದೆಯಲ್ಲ, ಈ ಮುಂದುವರಿಸಿನ ಇವಾಗ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ತೀನಿ. ಅಪ್ಲಿಕೇಶನ್ ಇಷ್ಟ ಆಯಿತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಲವ್ ಇಟ್ ಅಂತ ಕೊಡ್ತೀನಿ. ಸ್ಟಾರ್ಟಿಂಗ್ ಸೇರ್ಕೊಂತ ಇರ್ತಲ್ವ, ಅದರಿಂದಾಗಿ ಇರಲಿ. ನೋಡಿ ರೇಟಿಂಗ್ ತೊಗೊಳ್ತಾ ಇದೆ, ಗೂಗಲ್ ಪ್ಲೇ ಸ್ಟೋರಲ್ಲಿ ರೇಟಿಂಗ್ ಕೇಳ್ತಾ ಇದೆ. ಬಟ್ ಆಮೇಲೆ ಕೊಡೋಣ, ಇವಾಗೇನು ಬೇಡ. ಸೊ ನೋಡಿ ಇವಾಗ ಹೊಸ ಅಪ್ಲಿಕೇಶನ್, ಇನ್ನೊಂದು ಅಪ್ಲಿಕೇಶನ್ ಇರುತ್ತಲ್ಲ, ಆ ಅಪ್ಲಿಕೇಶನ್ ಇವಾಗ ನಾವು ಇನ್ಸ್ಟಾಲ್ ಮಾಡ್ಕೊಬೇಕಾಗಿರುತ್ತೆ. ಈ ಅಪ್ಲಿಕೇಶನ್ ಬರೀ ID ಕ್ರಿಯೇಟ್ ಮಾಡ್ಕೊಳಕ್ಕೆ ಅಷ್ಟೇ, ಕೆಲಸ ಎಲ್ಲ ನಾವು ಮಾಡೋದು ಅದರಲ್ಲೇ ಅಂತ ನಾನು ತುಂಬ ಸಲ ಹೇಳ್ಕೊಟ್ಟಿದ್ದೀನಿ. ಬಟ್ ಅವ್ರಿಗೆ ಗೊತ್ತಿರೋಲ್ಲ, ಈಗ ಹೊಸದಾಗಿ ಏನಾದ್ರು ಸಹಾಯಕಬೇಕಂತಲ್ಲ ಅವರಿಗೆ ಇದು ಬೇಕಾಗಿರುತ್ತೆ. ಬನ್ನಿ ಈಗ ಡೌನ್ಲೋಡ್ ಮಾಡೋಣ. ಸೊ ನಾವು ಕೆಲಸ ಎಲ್ಲ ಮಾಡೋದು ಇದೇ ಅಪ್ಲಿಕೇಶನಲ್ಲಿ. ಆ ಅಪ್ಲಿಕೇಶನ್ ಇವಾಗ ಡಿಲೀಟ್ ಮಾಡಿದ್ರು ಕೂಡ ನಡೆಯುತ್ತೆ. ಸೊ ಈ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ನೋಡಿ ಡೌನ್ಲೋಡಿಂಗ್ ಲೇಟೆಸ್ಟ್ ಆ್ಯಪ್ ಅಂತ ಬರ್ತಾಯಿದೆ, ಅಪ್ಲಿಕೇಶನ್ ಡೌನ್ಲೋಡ್ ಆಗಿ. ಸೊ ಸ್ನೇಹಿತರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಅವರೇ ಹೇಳ್ತಾ ಇದ್ದಾರೆ, ನಾನೇನು ಹೇಳೋದು ಬೇಕಾಗಿಲ್ಲ, ಅವರೇ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಡೆಲಿವರಿ ಅಪ್ಲಿಕೇಶನ್ ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಅಂದರೆ ಈ ಅಪ್ಲಿಕೇಶನ್ ಮಾತ್ರ ಅವ್ರು ಹೇಳ್ತಾ ಇದ್ದಾರೆ, ನೆಕ್ಸ್ಟು ಫ್ಯೂಚರಲ್ಲೆಲ್ಲ ನಾವೇ ಮಾಡಬೇಕು. ಸೊ ಫೈಲ್ಸಲ್ಲಿ ಓಪನ್ ಮಾಡಿ ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಕೊಟ್ಟೆ, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್, ಅಂದರೆ ಫಸ್ಟ್ ಟೈಮ್ ಅಲ್ವಾ ಇನ್ಸ್ಟಾಲ್ ಮಾಡ್ತಾ ಇರೋದು, ಅದರಿಂದಾಗಿ ಅನ್ನೋನ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಬೋದು ಅಂತ ಕೇಳ್ತಾ ಇದೆ. ಸೊ ಅದರಿಂದಾಗಿ ಇವಾಗ ಇನ್ಸ್ಟಾಲ್ ಮಾಡಿಕೊಂಡೆ ನಾನು. ಆಮೇಲೆ ಇನ್ನೊಂದು ಹೇಳಬೇಕು, ಯಾವುದೇ ಆದಂಥ ಐಫೋನಲ್ಲಿ ನೀವು ಯಾವುದೇ ಡೆಲಿವರಿ ಜಾಬಿನ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಕ್ಕಲ್ಲ. ನೀವೇನಾದ್ರು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀರಾ ಅಂತಂದರೆ ಆ್ಯಂಡ್ರಾಯ್ಡ್ ಮೊಬೈಲೇ ನಿಮ್ಮ ಹತ್ರ ಇರಬೇಕು. ಸೊ ನೋಡಿ ಇವಾಗ ಇನ್ಸ್ಟಾಲ್ ಆಯಿತು, ಓಪನ್ ಮಾಡ್ತಾಯಿದ್ದೀನಿ ನಾನು. ಸ್ನೇಹಿತರೆ ಓಪನ್ ಮಾಡ್ತಿದ್ದಂಗೆ ಪರ್ಮಿಷನ್ ಕೇಳ್ತಾ ಇದೆ, ಪಿಕ್ಚರ್ ಆ್ಯಂಡ್ ರೆಕಾರ್ಡಿಂಗ್ ವೀಡಿಯೋ ಅಂತ ಕೇಳ್ತಾ ಇದೆ. ಅಂದರೆ ಸೆಲ್ಫಿ ಎಲ್ಲ ಕೇಳ್ತಲ್ಲ, ಅದರಿಂದಾಗಿ ಪಿಕ್ಚರ್ದು ಪರ್ಮಿಷನ್ ಕೇಳ್ತಾ ಇದೆ. ಅದಾದ್ಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಕೇಳ್ತಾ ಇದೆ, ಅಂದರೆ ಎಷ್ಟು ದೂರ ಓಡಾಡ್ತಾ ಇದ್ದೀವಿ ಅನ್ನೋದೆಲ್ಲ ಕೇಳುತ್ತೆ. ಆಮೇಲೆ ಫೋನ್ ಕಾಲ್ ಮ್ಯಾನೇಜ್, ಅಂದರೆ ಈಗ ಕಸ್ಟಮರಿಗೆಲ್ಲ ಫೋನ್ ಮಾಡಬೇಕಲ್ಲ, ಅದರಿಂದಾಗಿ ಫೋನ್ ಕಾಲಿಂಗ್ ಕೇಳ್ತಾ ಇದೆ. ಅದಾದಮೇಲೆ ಫೋಟೋಸ್ ಆ್ಯಂಡ್ ಮೀಡಿಯಾ ಆನ್ ಯುವರ್ ಡಿವೈಸ್, ಇದೇನು ಅವಶ್ಯಕತೆ ಇರಲಿಲ್ಲ, ಏನು ಕೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಮೊಬೈಲಲ್ಲಿರೋಂಥ ಫೋಟೋ ಮತ್ತು ಮೀಡಿಯಾದು ಪರ್ಮಿಷನ್ ಕೇಳ್ತಾ ಇದೆ. ಸೊ ಅಲೋ ಕೊಡೋಣ, ಡಿನೈರ್ ಕೊಟ್ಟರೆ ವರ್ಕ್ ಆಗೋಲ್ಲ, ಅದರಿಂದಾಗಿ. ಆಮೇಲೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಇದನ್ನು ಅಲೋ ಆಲ್ ದ ಟೈಮ್ ಅಂತ ಇದೆಯಲ್ಲ, ಅದನ್ನು ಕೊಟ್ಟರೆ ಮಾತ್ರ ಅಪ್ಲಿಕೇಶನ್ ನಮ್ಗೆ ಓಪನ್ ಆಗುತ್ತೆ. ಅಂದರೆ ಅವ್ರು ಕೇಳೋಂಥ ಪರ್ಮಿಷನ್ ನಾವೆಲ್ಲ ಕೊಡಲೇಬೇಕಾಗುತ್ತೆ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಅಪ್ಲಿಕೇಶನ್ ಓಪನ್ ಮಾಡೋಲ್ಲ. ನಾವು ಕೆಲಸ ಮಾಡಬೇಕು ಅಂದರೆ ಇವೆಲ್ಲ ಮಾಡಲೇಬೇಕಾಗುತ್ತೆ. ಅದರಿಂದಾಗಿ ಈಗ ಅಲೋ ಆಲ್ ದ ಟೈಮ್ ಕೊಟ್ಟೆ, ಬ್ಯಾಕ್ ಬಂದೆ. ನೋಡಿ ಇವಾಗ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಅಂದರೆ ಇಷ್ಟೊತ್ತಕ ನಾನು ಕನ್ನಡದಲ್ಲಿ ಮಾಡಿದ್ದೀನಿ, ಇವಾಗ ಇಂಗ್ಲೀಷಿಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದರೆ ಈ ಅಪ್ಲಿಕೇಶನೆಲ್ಲ ಇವಾಗ ಇಂಗ್ಲೀಷಲ್ಲೇ ಮಾಡೋಣ. ಸೊ ಪ್ರೊಸೀಡ್ ಕೊಟ್ಟೆ, ಪ್ರೊಸೀಡ್ ಕೊಡ್ತೀನಿ. ನನಗೆ ಈಗ ಮೊಬೈಲ್ ನಂಬರ್ ಕೇಳ್ತೆ, ಮೊಬೈಲ್ ನಂಬರ್ ಕೂಡ ಆ್ಯಡ್ ಮಾಡ್ತೀನಿ. ನೋಡಿ ಇವಾಗ ಮೊಬೈಲ್ ನಂಬರ್ ಕಂಟಿನ್ಯೂ ಕೊಟ್ಟು, ಆಮೇಲೆ ಲೆಟ್ ಅಪ್ಲಿಕೇಶನ್ ಆಲ್ವೇಸ್ ರನ್ ಇಂದ ಬ್ಯಾಕ್ಗ್ರೌಂಡ್, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ ರನ್ ಆಗೋಕ್ಕೆ ಪರ್ಮಿಷನ್ ಕೇಳ್ತಾ ಇದೆ. ಅಲೋ ಕೊಡೋಣ, ಏನಕ್ಕೆ ಅಂತ ಅಂದರೆ ಅಪ್ಲಿಕೇಶನ್ನ ಆಫ್ ಮಾಡಿದ್ರು ಕೂಡ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಅಲೋ ಕೊಟ್ಟೆ. ಅಲೋ ಕೊಡ್ತಿದ್ದಂಗೆ ಇವಾಗ OTP ಬರುತ್ತೆ, ಆಟೋಮೆಟಿಕ್ಕಾಗಿ OTP ಕೂಡ ಬಂತು. OTP ಕೊಟ್ಟಾದ್ಮೇಲಿಂದ ಈಗ ವೆಹಿಕಲ್ಸ್ ಡೀಟೇಲ್ಸ್ ಕೇಳ್ತಾ ಇದೆ. ಅದಾದಮೇಲಿಂದ ಇನ್ಶೂರೆನ್ಸು, ಅಂದರೆ ನಾಮಿನಿ, ಅಂದರೆ ಇನ್ಶೂರೆನ್ಸ್, ಅಂದರೆ ಈಗ ಆಕ್ಸಿಡೆಂಟ್ ಏನಾರು ಆದಾಗ ಇದೆಲ್ಲ ಬೇಕು, ಇದೆಲ್ಲ ಆ್ಯಡ್ ಮಾಡಬೇಕು. ಆಮೇಲೆ ಕಂಪಲ್ಸರಿ ನಾವು ಟ್ರೈನಿಂಗ್ನ ನೋಡಲೇಬೇಕು. ಕಂಪಲ್ಸರಿ ನಾವು ಟ್ರೈನಿಂಗ್ ನೋಡಾದ್ಮೇಲೆ ನಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಗೋದು. ಸ್ನೇಹಿತರೆ ಬನ್ನಿ ಇವಾಗ ನಾವು ಆ್ಯಡ್ ಡೀಟೇಲ್ಸ್ ಕೊಡ್ತೀನಿ. ಸೊ ಆ್ಯಡ್ ಡೀಟೇಲ್ಸಲ್ಲಿ ವೆಹಿಕಲ್ ನಂಬರ್ ಮಾತ್ರ ಕೇಳ್ತಾ ಇದೆ. ಅಂದರೆ ನಿಮ್ಮ ಯಾವುದೇ ಆದಂಥ RC ಏನು ಕೇಳ್ತಾ ಇಲ್ಲ, ನೀವು ಯಾವುದೇ ಆದಂಥ ವೆಹಿಕಲ್ ನಂಬರ್ನ ನೀವು ಹಾಕ್ಬೋದು. ಜೊತೆಯಲ್ಲಿ ಲೈಸೆನ್ಸ್ ಕೂಡ ಇದೆ, ಲೈಸೆನ್ಸ್ದು ಕೂಡ ಅವ್ರ ಹತ್ರ ಕೊಡೋಣ, ಅಂದರೆ ಆಪ್ಷನಲ್ ಅದು. ಅಂದರೆ ಈಗ ನೀವು ಸದ್ಯಕ್ಕೆ ಏನು ಮಾಡಬೇಕು ಅಂದರೆ ವೆಹಿಕಲ್ದು ನಂಬರ್ ಹಾಕಬೇಕಷ್ಟೇ, ವೆಹಿಕಲ್ ನಂಬರ್ ಬಿಟ್ಟು ನೀವು ಏನೇನೂ ಹಾಕೋಂಗಿಲ್ಲ. ಸೊ ನೀವು ಯಾವ ವೆಹಿಕಲಲ್ಲಿ ನೀವು ಕೆಲಸ ಮಾಡ್ತಿರ್ತಾರಲ್ಲ ಆ ವೆಹಿಕಲ್ದು ನೀವು ನಂಬರ್ ಹಾಕಬೇಕಾಗಿರುತ್ತೆ. ಸೊ ಸ್ನೇಹಿತರೆ ನೋಡಿ ವೆಹಿಕಲ್ಸ್ ಡೀಟೇಲ್ಸ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಕೊಡ್ತೀನಿ. ಅಂದರೆ ಯಾವುದೇ ವೆಹಿಕಲ್ದು ಹಾಕಿದ್ರು ಕೂಡ ಅದು ನಡೆಯುತ್ತೆ, ಬಟ್ ಇದೇ ವೆಹಿಕಲ್ದು ಹಾಕಬೇಕು ಅನ್ನೋದೇನಿಲ್ಲ. ಸೊ ವೆರಿಫಿಕೇಷನ್ ಆಗಲೇ ಅದು. ಡ್ರೈವಿಂಗ್ ಲೈಸೆನ್ಸು ಬೇಕಾ ಬೇಡ ಅಂತ ತುಂಬ ಜನ ಕೇಳಿದ್ರೆ, ಡ್ರೈವಿಂಗ್ ಲೈಸೆನ್ಸ್ ಏನು ಅವಶ್ಯಕತೆ ಇಲ್ಲ, ಅದು ಆಪ್ಷನಲ್ ಅಷ್ಟೇ ಅದು. ಅದಾದಮೇಲಿಂದ ಈಗ ಇನ್ಶೂರೆನ್ಸ್ ಆ್ಯಡ್ ಮಾಡೋಣ. ಈಗ ಅಕಸ್ಮಾತ್ ವೆಹಿಕಲೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಕಸ್ಮಾತ್ ಏನಾರು ಆದರೆ ಅಮೌಂಟ್ ಯಾರಿಗೆ ಹೋಗಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ನಾಮಿನಿ ಮಾಡಬೇಕು. ಸೊ ಆ್ಯಡ್ ನಾಮಿನಿ ಅಂತ ಮಾಡಿಬಿಟ್ಟು ನೋಡಿ, ನಾಮಿನಿ ನೇಮು, ನಾಮಿನಿ ರಿಲೇಷನ್ಶಿಪ್ಪು, ನಾಮಿನಿ ಡೇಟ್ ಆಫ್ ಬರ್ತು, ನಾಮಿನಿ ಮೊಬೈಲು, ಎಮರ್ಜೆನ್ಸಿ ಮೊಬೈಲ್ ನಂಬರ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಆಪ್ಷನಲ್ಸು. ನೀವು ಮೇಯ್ನ್ ನೋಡಬೇಕಾಗಿರೋದು ಇವಾಗ ನೀವು ಟ್ರೈನಿಂಗ್ನ ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಟ್ರೈನಿಂಗ್ ತುಂಬ ಉದ್ದ ಇರುತ್ತೆ, ಅದರಿಂದಾಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದ್ಮೇಲೆ ತಿರ್ಗಾ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ವೀಡಿಯೋಸ್ ನೋಡಿ ಇಷ್ಟೆಲ್ಲ ಇದೆಯಲ್ಲ, ಈ ಎಷ್ಟು ವೀಡಿಯೋಗಳನ್ನ ನೋಡ್ಬಿಟ್ಟು ಅವ್ರು ಕ್ವಶನ್ಗಳು ಕೇಳ್ತಾರೆ, ಆ ಕ್ವಶನಿಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಟೈಮ್ ಹಿಡಿಯುತ್ತೆ ಇದಕ್ಕೆ, ಅಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಇದನ್ನೆಲ್ಲ ತೋರಿಸೋದು. ಸೊ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಅಂದರೆ ವೀಡಿಯೋ ಫುಲ್ ನೀಡಿದ್ರೆ ಅದ್ರ ಪ್ರಕಾರನೇ ನಿಮಗೆ ಕ್ವಶನ್ ಕೇಳ್ತಾನೆ, ಅವಾಗ ನಾವು ಕೊಡ್ಬೋದು. ಸೊ ಬನ್ನಿ ಫಸ್ಟು ಅದು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತಾರೆ. ನೋಡಿ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಇನ್ನೇನು ಗಿಗ್ ಬುಕ್ ಮಾಡ್ಕೊಂಡು ಆನ್ಲೈನ್ಗೆ ಹೋಗ್ಬಿಟ್ಟು ಡ್ಯೂಟಿ ಮಾಡಬೇಕಷ್ಟೇ. ಬಟ್ ಅವ್ರು ಇಲ್ಲಿಲ್ವಲ್ಲ, ಬೆಂಗಳೂರಲ್ಲಿ ಇರೋದ್ರಿಂದ ಅವರು ಬೆಂಗಳೂರಿಗೆ ಹೋಗ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋ ಅಂತೂ ಇಷ್ಟೇ. ಸೊ ನೀವೇನಾದ್ರು ಜಾಯಿನ್ ಆಗಬೇಕು ಅಂತ ಇದ್ದರೆ, ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಮೆಸೇಜ್ ಮಾಡ್ತೀರಾ ಅಂದರೆ ಝೊಮ್ಯಾಟೊ ನ್ಯೂ ID ಇಲ್ಲ ಸ್ವಿಗ್ಗಿ ನ್ಯೂ ID ಅಂತ ನೀವು ಮೆಸೇಜ್ ಮಾಡಿದ್ರೆ ನನಗೆ ರಿಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋರೆಲ್ಲ ಹಾಯ್ ಅಂತ ಸುಮ್ಮನೆ ಹಾಯ್ ಅಂತ ಮೆಸೇಜ್ ಮಾಡ್ತಾ ಇರ್ತಾರೆ, ಇಲ್ಲ ರೀಲ್ಸ್ಗಳು ಕಳಿಸ್ತಾ ಇರ್ತಾರೆ. ಅದರಿಂದಾಗಿ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ, ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಅದರಿಂದಾಗಿ ಹೇಳ್ತಾ ಇದ್ದೀನಿ, ನೀವು ಮೆಸೇಜ್ ಮಾಡಬೇಕಾದ್ರೆ ಬ್ರೋ ಝೊಮ್ಯಾಟೊ ID ಅಂತ ನೀವು ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿಬಿಡ್ರಿ. ತುಂಬ ಜನ ಹಾಯ್ ಅಂತ ಮೆಸೇಜ್ ಮಾಡ್ತಾಯಿದ್ದೀರಾ, ಅದರಿಂದಾಗಿ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಕ್ಟಿವ್ ಇರೋದ್ರಿಂದ ಇನ್ಸ್ಟಾಗ್ರಾಮ್ನವರು ಕೂಡ ಮೆಸೇಜ್ ಮಾಡ್ತಾರೆ, ಅವಾಗ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ನಿಮ್ಗೇನಾದ್ರು ಝೊಮ್ಯಾಟೊ ಐಡಿಲಿ ಏನಾದ್ರು ತೊಂದರೆ ಇದ್ದು ಝೊಮ್ಯಾಟೊ ID ಬಗ್ಗೆ ಮಾತಾಡಬೇಕು ಅಂದರೆ ಬ್ರೋ ಝೊಮ್ಯಾಟೊ ID ಅಂತ ನೀವು ಮೆಸೇಜ್ ಮಾಡಿದ್ರೆ ನನಗೂ ಕೂಡ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.
you.